ಈ ಯೂರಿಯಾ ಐತಲ್ಲ ಇದ್ರ ದುಪ್ಪಟ್ಟು ಪೋಷಕಾಂಶಗಳು ಅದರೊಳಗೆ ಬರ್ತವೆ. ಅದರಿಂದ ಗೋಕೃಪಾಮೃತ ಮಣ್ಣಿನೊಳಗೆ ಕೂಡಿಸಿದೆ. ಇನ್ನು ಮೂರನೇದೊಂದು ಪ್ರಯೋಗ ಮಾಡಿದ್ನ, ಏನು? ಅರ್ಧ ಗೋಮೂತ್ರ ಅರ್ಧ ಗೋಕೃಪಾಮೃತ ಇವೆರಡೂ ಸೇರಿಸಿದ್ರ ಇಲ್ಲಿ 400% ಏನ್ ಬಂದಿರ್ತಲ್ಲ ಅದು 1700 ಬರ್ತೈತಿ. ಅದನ್ನರ್ಧ ಗೋಕೃಪಾಮೃತ ಅರ್ಧ ಗೋಮೂತ್ರ ಕೂಡಿಸಿ ಅದನ್ನು ಮಣ್ಣಾಗಿ ಸೇರಿಸಿ 11 ದಿವಸದ ಪ್ರಕ್ರಿಯೆ ಇದೆ. 11 ದಿವಸ ಖರ್ಚು ಮಾಡಿ ತಯಾರು ಮಾಡಿ ಇಟ್ರಿ ಅಂತಂದ್ರೆ ನೀವು ವರ್ಷ ತುಂಬಾ ಮನೆಗೆ ಬಳಸ ಚೀಲ ತುಂಬಿಟ್ಟು ಬಿಡ್ರಿ, ವರ್ಷ ತುಂಬ ಯಾವಾಗ ಬೇಕಾದಾಗ ಬಳಸ. ಮತ್ ಇಷ್ಟ ಅಲ್ಲ, ಈ ಗೋಕೃಪಾಮೃತ ಅದ್ರೊಳಗೆ ಇರುವುದರಿಂದ ನಿಮ್ಮ ಈ ರಂಜಕ ಮತ್ತು ಪೊಟ್ಯಾಷಿಯಂ ಅದಾವಲ್ಲ ಅವು ಎಷ್ಟು ಬೇಕಷ್ಟು ಸಮೃದ್ಧಿ ಇರ್ಬೋದು, ಮತ್ತೇನು ಬೇಕಾಗ್ತದೆ. ಇದು ಗೋಕೃಪಾಮೃತ ಮತ್ತು ಗೋಮೂತ್ರ ಇವೆಲ್ಲಿಂದ ಬಂದಾವೆ? ನಮ್ಮ ಆಕಳದು ಇವು. ಗೋಕೃಪಾಮೃತ ಅಂದ್ರ ಆಕಳ ಕರ ಹಾಕಿದ ನಂತರ ಮೊದಲನೇ ಮೂತ್ರಿ ಏನ್ ಹಾಕ್ತೈತಿ ಅಥವಾ ಮೊದಲನೇ ಸಗಣಿ ಏನ್ ಹಾಕ್ತೈತಿ, ಕರ ಹಾಕಿದ ನಂತರ ಮೊದಲನೇ ಸಗಣಿ ಏನ್ ಬರ್ತೈತಲ್ಲ, ಮೊದಲನೇ ಸಗಣಿನ ಹಿಡಿದು ಅದರೊಳಗಿರುವಂತ ಸವಾತೀಯ ಜೀವಾಣುಗಳನ್ನ ತೆಗೆದು ಅವಾತೀಯ ಜೀವಾಣುಗಳನ್ನ ಉಳಿಸಿ ಅದರದ್ದು ಕಲ್ಚರ್ ತಯಾರು ಮಾಡಿ. ಅದು ನೀವೆಷ್ಟು ವರ್ಷ ಇಡ್ತೀರಿ ಅಷ್ಟು ವರ್ಷ. ಸುಮ್ಮನೆ ವಾರಕ್ಕೊಮ್ಮೆ 1 ಕಿಲೋ ಬೆಲ್ಲ, 1 ಕಿಲೋ ಮಜ್ಜಿಗೆ, 1 ಲೀಟರ್ ಮಜ್ಜಿಗೆ ಹಾಕೋತಾ ಹೋಗ್ರಿ. 100 ವರ್ಷ ಇಲ್ರಿ, 1000 ವರ್ಷದ ತನಕ ಹೋಗ್ತೈತಿ. ಇದು ಒಂದೇ ಆಕಳ ಮೇನ್. ಮತ್ ನೀವು ಅದನ್ನ ಮತ್ತೊಂದು ಪ್ರಾಣಿ ತಗೊಂಡ್ ನೋಡ್ರಿ, ಏನು ದೇವರು ಈ ನಮ್ಮ ಆಕಳ ಹುಟ್ಸಾಗ ಅದರ ಜಠರಾಶಯ ಅನ್ರಿ, ಅದರ ಹೊಟ್ಟೆ ಅನ್ರಿ, ಕ್ಯಾಪ್ಸುಲನ್ರಿ, ಇವನ್ನೇನ್ ನಿರ್ಮಿತಿ ಮಾಡ್ಯಾನಲ್ಲ ಅದು ನಾವು ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ. 4 ಭಾಗದ ಅದರ ಹೊಟ್ಟೆ, 4 ಭಾಗ ಅಂತ ತಿಳ್ಕೊಂಡೆ ನಾವು ಒಂದು ಪ್ರಯೋಗ ಮಾಡಿದೆ. ಆಕಳಿಗೆ ಒಂದು ಅರ್ಧ ಕಿಲೋ ಜೋಳ, ಒಣ ಜೋಳ ತಿನ್ನಿಸಿದೆ, ಒಮ್ಮೆ ಗೋಧಿ ತಿನ್ನಿಸಿದೆ. ಈ ಬಟಾಕಳುಗಳು ಮನ್ಯಾಗ ಇರ್ತಾವಲ್ಲ, ಒಡಿಬಾರ್ದು ಅವನ್ನ, ಮತ್ತ ನೀರಾಗ ಹಾಕ್ಬಾರ್ದು, ಒಣ ಹೆಂಗಿದ್ದು ಹಂಗ ತಿನ್ನಿಸಿದ್ರೆ ಅಂತಂದ್ರ ಅವು ಮರುದಿವ್ಸ ಬರ್ತಾವ, ಸಗಣ್ಯಾಗ ಬರ್ತಾವ. ಅವ್ರು ತಗೊಂಡು ಒಣಗಿಸಿ ಮತ್ತೊಮ್ಮೆ ಗೋಮೂತ್ರದಾಗ ನೆನೆಸಿ ಮತ್ತೊಮ್ಮೆ ಒಣಗಿಸಿ ನೀವು ನುಚ್ಚಬೇಕಂದ್ರೆ ನುಚ್ಚ, ಹಿಟ್ಟು ಬೇಕಂದ್ರೆ ಹಿಟ್ಟ, ಚಪಾತಿ ಅಂದ್ರೆ ಚಪಾತಿ, ರೊಟ್ಟಿ ಅಂದ್ರೆ ರೊಟ್ಟಿ ಮಾಡಿ ಅದರಾಗ ಮಕ್ಕಳದ ಆಕಳ ತುಪ್ಪ ಹಾಕೊಂಡು ಸ್ವಲ್ಪ ವಾಸನೆ ಬರ್ತಿರ್ತೈತಿ. ಆಕಳ ತುಪ್ಪ ಅದಾವು ನಂಗೆ ಹೊರಂಗಿ ಅವ್ರು ಕೊಡೋರು ಕೇಳಿ ವಾಸನೆ ಬರ್ತೈತೆ ನಂಗೆ ಒಬ್ಬನಾರ ಅಂದಾನ. ಇವತ್ತಿನ ತನ ಭಾಳ ಹೊಲಸು ವಾಸನೆ ಬರ್ತೈತೆ ಒಬ್ಬನಾರ ಅಂದಾನ ಅನ್ನೋದು. ಅಂಥದ್ದೇನು ಇದಕ್ಕೆ ಬರೋದು. ಇಷ್ಟು ಹಾಕೊಂಡು ಉಂಡ್ರಿ ನಿಮ್ ಡಯಾಬಿಟಿಸ್ ಸಹಿತ 3 ತಿಂಗಳದಾಗ ಹೋಗ್ತೈತೆ. ಯಾವುದೇ ಕ್ರಾನಿಕ್ ಡಿಸೀಸಸ್ ಅಂತ ಏನಂತೀವಿ, ಹಳೆ ರೋಗಗಳಂತ ಏನಂತೀವಿ, ಎಲ್ಲ ರೋಗ ಹೋಗ್ತಾವ ನೋಡ್ರಿ. ಅಷ್ಟು ನಿಮ್ಮಲ್ಲಿ ರೋಗ ಪ್ರತಿಕಾರಕ ಶಕ್ತಿ ಹತ್ತ. ಯಾಕಂದ್ರ ದೇವರು ಆ ಆಕಳ ಜಠರಾಶಯದೊಳಗ ಮತ್ತು ಅದರ ಈ ಪಚನ ಸಂಸ್ಥೆ ಒಳಗ ಇಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನು ಹಾಕ್ಯಾನಲ್ಲ, ಆ ಬ್ಯಾಕ್ಟೀರಿಯಾಗಳು ಮತ್ತೆ ಅದರೊಳಗೂ ಸಿಗುದು, ಯಾವ ಪ್ರಾಣಿಗಳೊಳಗೂ ಸಿಗುದು. ಆದ್ರಿಂದ ಅಕ್ಕಿಗೆ ತಾಯಿ ಅಂತ ಕರೆದಾರ ಆಕಳಿ. ಸುಮ್ನೆ ಅಂದಿಲ್ಲ, ಇನ್ನೇನು ಬುದ್ಧಿಂದು ಅದು 4 ಕಾಲಿನ ಪ್ರಾಣಿ ಐತಿ, ಇದು 4 ಕಾಲಿನ ಪ್ರಾಣಿ ಐತಿ ಅಂತ ಅಂತಾವು. ಅದು 4 ಕಾಲಿಂದ ಐತಿ, ಇದು 4 ಕಾಲಿಂದ ಐತಿ ಅಂತಾವು. ಅವು ಅನ್ನೋಲಕ್ಕ ಅದರ ಸಗಣಿನ ಯಾಕೆ ಮತ್ತೆ ನಾಯಿ ಸಗಣಿ ಮಾಡ್ಕೊಂಡು ಯಾರು ಬೇಡ ಇವತ್ತಿ ಅಥವಾ ಹೌದಲ್ಲ. ಮತ್ತ ಹಾಲು ಆಕಳದು ಯಾಕೆ ತಿಂತಿ, ನಾಯಿ ಹಿಡ್ಕೊಂಡು ಯಾರು ಬೇಡ ಅಂತಾರೆ. ಅದು 4 ಕಾಲಿಂದ ಐತಿ, ಇದು ಹಂದಿವು ಅದು 4 ಕಾಲಿಂದ ಐತಿ ಹಿಂಡ್ಕೊಂಡು ಹೊಡಿ ಯಾರು ಬೇಡ ಅಂತಾರೆ. ಆಕಳ ಅದಕ್ಕೆ ಇಂಥ ಈ ಹಸು ಅದ್ರ ಮೂತ್ರ ಅದರ ಸಗಣಿ ಯಾಕೆ ಹಿಂಗೈತಿ ಅಂದ್ರೆ ಇದು ಅಲ್ಲ, ಆ ಜಠರಾಶಯದಲ್ಲಿರುವಂತ ಈ ಜೀವಾಣುಗಳು, ವಿಶಿಷ್ಟ ಪ್ರಕಾರದ ಜೀವಾಣುಗಳು. ಆಮೇಲೆ
ಆ ಹಸುವಿಗಿರುವಂತ ಸೂರ್ಯಕೇತು ನಾಡಿ ಎಣಿಯೊಳಗೆ ಅದು ಈ ಕಾಸ್ಮಿಕ್ ಎನರ್ಜಿ ತಗೊಂಡು ಬಂಗಾರದ ಕಣಗಳನ್ನ ಸುವರ್ಣ ಕ್ಷಾರವನ್ನು ನಿರ್ಮಾಣ ಮಾಡ್ತೈತಿ. ಒಳಗೆ ಅದರ ಮೂರ್ತಿಯೊಳಗೆ ಬಂಗಾರದ ಕಣಗಳಿರ್ತಾವೆ, ಹಾಲಿನೊಳಗೆ ಬಂಗಾರದ ಕಣಗಳು ಬರ್ತಾವು, ಅದರ ಸಗಣಿಯೊಳಗೆ ಬಂಗಾರದ ಕಣಗಳು ಬರ್ತಾವು. ಹೆಂಗ್ರಿ ತೆಗಿದ ಹೆಂಗ? ಮೂರ್ತಿ ಒಂದು ಬಕೆಟ್ನಾಗ ಇಡ್ಬೇಕು, ಮಕ್ಕಳು ಕನಿಷ್ಠ ಒಂದು 4 ಬೇಕು ಇಟ್ಟು ಅದ್ರೊಳಗೆ ಒಂದು ಕೆಮಿಕಲ್ ಐತಿ, ಏನ್ ಬಹಳ ಇದಿರ್ತಾನೆ. ಬಂಗಾರದ ಕಣಗಳ ಇದು ಯಾವ ಉಳಿದ ಎಮ್ಮಿದ್ರಾಗ ನೋಡ್ರಿ, ಜರ್ಸಿದ್ರಾಗ ನೋಡ್ರಿ, ನಾ ಏನ್ ಬೇಡ ಅನ್ನೋದು ನಿಮ್ಗೆ ಇದ್ದದ್ದನ್ನೆಲ್ಲ ಹೇಳೇ ಬಿಡ್ತೀನಿ. ನಾ ಯಾವ್ದನ್ನು ಕದ್ದು ಮುಚ್ಚಿ ಇಟ್ಕೊಳಂಗಿಲ್ಲ. ಮಂದಿ ಶಾಣ್ಯರಾಗ್ಲಿಲ್ಲ, ಮಾಡಿ ನೋಡ್ಲಿಲ್ಲ. ಏನು ಇಂಥ ಒಂದು ಅದ್ಭುತ ಸಾಮರ್ಥ್ಯ ನಮ್ಮ ಹಸುವಿನೊಳಗೆ. ಅದು ನಮ್ಮ ಮನ್ಯಾಗಿತ್ತಂದ್ರೆ ಮನ್ಯಾಗ ಜಡ್ಡು ಬರಂಗಿಲ್ಲ. ಅದು ನಮ್ಮ ಮನ್ಯಾಗಿತ್ತು ಅಂತಂದ್ರೆ ಅದ್ರ ಸುತ್ತಮುತ್ತ ನಾವು ದಿನ ಆಡ್ತಿದ್ದೀವಿ ಅಂದ್ರೆ ಆಕಳ ಸುತ್ತಮುತ್ತ ಯಾರಿಗಾರ ನಕಾರಾತ್ಮಕ ವಿಚಾರಗಳು ಮನಸ್ಸಿನಾಗ ಬರುವುದಿಲ್ಲ, ನಕಾರಾತ್ಮಕ ವಿಚಾರಗಳು ಬರುವುದಿಲ್ಲ ಅದ್ರ ಸುತ್ತಮುತ್ತ ಇದ್ದೀವಿ. ಅದಕ್ಕೆ ಒಟ್ಟು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಗೋವಂಶ ಮನೆಯೊಳಗೆ ಇರ್ಬೇಕು. ಗೋವಂಶ ಅಂದ್ರೆ ಆಕಳು ಮತ್ತು ಆಕಳ ವಂಶ. ಕರುಗಳಂದ್ರೆ ಹೋರಿನೂ ಆಗ್ಬಹುದು, ಕಣಗಾರನೂ ಆಗ್ಬಹುದು. ಇದು ಒಕ್ಕಲಿಗರ ಮನ್ಯಾಗ ಇರಾಕಬೇಕು. ಎತ್ತಂದ್ರೆ ಅವ ಚಲೋ ಆಗ್ತಾನ, ಶ್ರೀಮಂತ ಆಗ್ತಾನ, ಕೋರ್ಟ ಕಚೇರಿ ಕಡಿಮೆ ಆಗ್ತಾವ, ಮನ್ಯಾಗ ಜಗಳ ಕಡಿಮೆ ಆಗ್ತಾವ, ಜಗಳ ಕಡಿಮೆ. ದಿನ ಮಜ್ಜಿಗೆ ಹಾಲ ಮೊಸರ ಉಣ್ಣಂದ್ರೆ ಮನ್ಯಾಗ ಜಗಳ ಕಡಿಮೆ. ನೀವು ಖರೆ ಹೇಳುದ ಯಾವ ತಿನ್ನಂಗಿಲ್ಲ, ನಾವು ಕಂಡಪಿ ಜಗಳ ಆಗ್ತಾವ.